ಫಸ್ಟ್ ಆಫ್ ಆಲ್ ನಾವು ಈ ವಿಡಿಯೋ ಯಾಕೆ ಮಾಡ್ತಿದೀವಿ ಅಂತಂದ್ರೆ ಇದೊಂಥರ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ತುಂಬಾ ಫೇಮಸ್ ಏನಪ್ಪಾ ನಾರ್ವೆಲಿ ಅಂದ್ರೆ ನಾರ್ದರ್ನ್ ಲೈಟ್ಸ್ ನೋಡೋದಕ್ಕೆ ಬರ್ತಾರೆ. ಕೆಲಸ ಹೋಗಿದ ತಕ್ಷಣ ಇಷ್ಟ ಮಂತ್ಸ್ ಅಂತ ಟೈಮ್ ಇರುತ್ತೆ ನಮ್ಗೆ. 3 months ಅಷ್ಟೇ ಟೈಮ್ ಇತ್ತು ಅಲ್ಲಿ ಸ್ವೀಡನ್ ಅಲ್ಲಿ ಉಳ್ಕೊಳ್ಳೋದಕ್ಕೆ. ಸೊ ವಿತಿನ್ 3 months ಅಲ್ಲಿ ನಾವು ಬೇರೆ ಕಡೆ ಕೆಲಸ ಹುಡುಕೋಬೇಕು. ಸದ್ಯಕ್ಕೆ ನಾರ್ವೆಲ್ ಇದೀವಿ. 1 ವರ್ಷ ಆಗ್ತಾ ಬರ್ತಾ ಇದೆ ನಾರ್ವೆಲ್ ಬಂದು ನಾವು. ನಾನು ಹೇಳ್ದಂಗೆ ನಾನು ಕೆಲಸ ಹುಡುಕ್ತಿದೆ ಅಂತ ಹೇಳಿದೆ. ನಂಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಯಾಕೆಂದ್ರೆ ಸ್ವೀಡನ್ ಅಲ್ಲೆಲ್ಲ ಈ ತರ ರೂಲ್ಸ್ ಇರ್ಲಿಲ್ಲ. ಈಗ ಇಮಿಗ್ರೆಂಟ್ ವೈಫ್ಸ್ ಯಾರಿರ್ತಾರೆ, ನಮ್ ತರ ಡಿಪೆಂಡೆಂಟ್ ವೈಫ್ಸ್ ಯಾರಿರ್ತಾರೆ, ಅದ್ರಲ್ಲಿ ಒಂದು ವರ್ಷಕ್ಕೆ ಒಂದು 10 ಜನ 12 ಜನನ ಸೆಲೆಕ್ಟ್ ಮಾಡ್ಕೋತಾರೆ. ಬೇಸ್ಡ್ ಆನ್ ದರ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಆಗುತ್ತೆ. ಸೊ ನಂದು ಎಜುಕೇಶನ್ ಏನಿದೆ ಅಂಡ್ ನನಗೆ ನಂದು ಎಕ್ಸ್ಪೀರಿಯನ್ಸ್ ಇದೆಯಾ, ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ, ಅಂಡ್ ನನ್ಗೆ ಕೆಪಾಸಿಟಿ ಇದೆಯಾ ಇಲ್ಲಿ ಕೆಲಸ ಹುಡುಕೊಳ್ಳೋದಕ್ಕೆ ಅಂತೆಲ್ಲ ಚೆಕ್ ಮಾಡಿ ನನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನನಗೆ ನಾರ್ವೇಜಿಯನ್ ಕರೆನ್ಸಿಯಲ್ಲಿ ಮಂತ್ಲಿ 10,000 ಬರ್ತಾ ಇತ್ತು. 10 into 10 ಅಂದ್ರೆ ಆಲ್ಮೋಸ್ಟ್ 1 lakh ಇಂಡಿಯನ್ ರುಪೀಸ್ ಬಿಫೋರ್ ಟ್ಯಾಕ್ಸ್ ಬರ್ತಾ ಇತ್ತು. ಸೊ ಅದೇ ತರ ನಾವು ಇವಾಗ ಕೆಲಸ ಹುಡುಕ್ತಾ ಇರ್ಬೇಕು. ಸೊ ಅಂಟಿಲ್ ನನಗೆ ಕೆಲಸ ಸಿಗೋವರ್ಗು ನನಗೆ ಈ ತರ ಗೌರ್ಮೆಂಟ್ ಅವ್ರು ಪೇ ಮಾಡ್ತಾ ಇರ್ತಾರೆ. ಸೊ ಇವಾಗೂ ಪೇ ಮಾಡ್ತಿದ್ದಾರೆ. ಒಂಥರ ಕೆಲಸ ಮಾಡ್ತಿಲ್ಲ, ಬಟ್ ಸ್ಟಿಲ್ ಐ ಆಮ್ ಅರ್ನಿಂಗ್ ಸಮಥಿಂಗ್. ಯಾವ್ದಾದ್ರು ಜಾಬ್ ಇದೆ, ಜಾಬ್ ರೆಫರೆನ್ಸು ಮಾಡಿ, ನಮಗೆ ಪೇನು ಮಾಡಿ, ನಮಗೆ ಫ್ರೀ ಕೋರ್ಸು ಕೊಡ್ತಾರೆ. ಸೊ ಅದೊಂದು ದ ಬೆಸ್ಟ್ ಪಾರ್ಟ್ ನಾರ್ವೆಲಿ. ನಂಗೆ ತುಂಬಾ ಇಷ್ಟ ಆಯ್ತು. ಅಷ್ಟು ಸಪೋರ್ಟ್ ಮಾಡ್ತಾರೆ ಇಲ್ಲಿ. ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ಒಂದು ರೀಸನ್ ಇರ್ಬೇಕಲ್ವಾ. ರೀಸನ್ ಏನಪ್ಪಾ ಅಂತಂದ್ರೆ ಇವರು ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ನಾರ್ವೆ ಹೇಗೆ ರಿಚ್ ಆಯ್ತು ಅಂತ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಮುಂಚೆ ಇವರು ತುಂಬಾ ಬಡತನದಲ್ಲಿ ಇದ್ರು, ತುಂಬಾ ಪೂರ್ ಕಂಟ್ರಿ ಇವರು. ಆಮೇಲೆ ಇವಾಗ ನೋಡಿ ಯಾವ ತರ ಇದೆ ಅಂತ. ಇಷ್ಟು ಜನಗಳಿಗೆಲ್ಲ ಇಷ್ಟು ದುಡ್ಡು, ಇಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ ಅಂದ್ರೆ ಅಷ್ಟು ದುಡ್ಡಿದೆ ಇವ್ರ ಹತ್ರ. ನಿಮ್ಗೆ ನೋಡಿಬೋದು, ಓಷನ್ ಪಕ್ಕ ಇದೆ, ಬಾರ್ಡರ್ ಎಲ್ಲ ಓಷನ್ ಮತ್ತೆ ಸಿ ಎಲ್ಲ ಇದೆಯಲ್ಲ. ಇವ್ರಿಗೆ ಆಯಿಲ್ ಡಿಸ್ಕವರ್ ಮಾಡ್ತಾರೆ 1960s 70s ಅಲ್ಲಿ ಆಯಿಲ್ ಡಿಸ್ಕವರ್ ಮಾಡ್ತಾರೆ. ಯೂಶಲಿ ಆಯಿಲ್ ಡಿಸ್ಕವರ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ನೀಸ್ ಎಲ್ಲ ಹೋಗಿ ಆಯಿಲ್ ನ ರಿಫೈನ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯೂಶಲಿ ಬೇರೆ ಕಂಟ್ರೀಸ್ ಎಲ್ಲ ಆಗಿದ್ರೆ ಏನ್ ಮಾಡ್ತಿತ್ತು ಅಂದ್ರೆ ಕಂಪ್ನಿಗೆಲ್ಲ ಅದನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಅವ್ರಿಗೆಲ್ಲ ಸುಮ್ಮನೆ ಟ್ಯಾಕ್ಸ್ ಹಾಕೋದು ಏನೋ ಒಂದು ಮಾಡ್ತಾ ಇದ್ರು. ಮಾಮೂಲಿ ಅವ್ರು ತುಂಬಾ ರಿಚ್ ಆಗ್ತಿದ್ರು ಅಷ್ಟೇ, ಕಂಪ್ನಿಯವ್ರು ತುಂಬಾ ರಿಚ್ ಆಗ್ತಿದ್ರು. ಬಟ್ ಇವ್ರು ನಾರ್ವೇಜಿಯನ್ಸ್ ಏನ್ ಮಾಡಿದ್ರು ಅಂತಂದ್ರೆ ಶೇರಿಂಗ್ ಮಾಡಿದ್ರು. ಗೌರ್ಮೆಂಟ್ 50%, ಪ್ರೈವೇಟ್ 50% ಅಂತ ಇದು ಮಾಡಿದ್ರು. ಸೊ ಹೆಂಗೆ ಅಂದ್ರೆ ಗೌರ್ಮೆಂಟ್ ಅವ್ರು ಸೇರ್ಕೊಂಡು ಆಯಿಲ್ ರಿಫೈನರಿ ಮಾಡೋ ಸ್ಟಾರ್ಟ್ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ರು, ಗ್ಯಾಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿದ್ರು ಎಷ್ಟೊಂದು ಕಂಟ್ರಿಗೆ. ತುಂಬಾ ಪ್ರಾಫಿಟ್ ಬರೋದು ಸ್ಟಾರ್ಟ್ ಆಯ್ತು. ಅದೆಲ್ಲ ಆಯಿಲ್ ರೆವಲ್ಯೂಷನ್ ಟೈಮ್ ಅದು. ಗೌರ್ಮೆಂಟ್ ಅವ್ರು ಶೇರ್ ಇದೆಯಲ್ಲ, ಪ್ರಾಫಿಟ್ ಬರೋದು ತುಂಬಾ ಸ್ಟಾರ್ಟ್ ಆಯ್ತು. ಪ್ರಾಫಿಟ್ ಬರುತ್ತೆ. ನಾರ್ಮಲ್ ಜನ ಇದ್ರೆ ಗೌರ್ಮೆಂಟ್ ಅವರ ದುಡ್ಡು ಇಟ್ಕೊಂಡು ಸುಮ್ಮನಾಗ್ತಿದ್ರು. ಬಟ್ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಪ್ರಾಫಿಟ್ ಬಂದಿದ್ನೆಲ್ಲ ಒಂದು ಫಂಡ್ ಆಗಿ ಕ್ರಿಯೇಟ್ ಮಾಡಿದ್ರು, ಸಾವರಿನ್ ಫಂಡ್ ಆಗಿ ಕ್ರಿಯೇಟ್ ಮಾಡಿದ್ರು. ಯಾಕೆಂದ್ರೆ ಹೆಂಗ್ ಹೇಳ್ಬೋದು ಅಂದ್ರೆ ಒಂದು ಮ್ಯೂಚುವಲ್ ಫಂಡ್ ತರ ಅಂತ ಅನ್ಕೊಳ್ಳಿ. ಆ ಫಂಡ್ ಕ್ರಿಯೇಟ್ ಮಾಡಿದ್ರು, ಬಂದಿದ್ದ ಪ್ರಾಫಿಟ್ ಎಲ್ಲ ಅಲ್ಲಿಗೆ ಆ ಫಂಡಿಗೆ ಇಡ್ತಾ ಇದ್ರು. ಆ ಫಂಡ್ ಆಗಿರೋ ಮನಿ ಎಲ್ಲ ಇನ್ವೆಸ್ಟ್ ಮಾಡಿದ್ರು. ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನೀಸ್ ಮೇಲೆ, ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಮತ್ತೆ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಪ್ರಾಫಿಟ್ ಎಲ್ಲ ಮತ್ತೆ ಆ ಫಂಡಿಗೆ ಬಂದು 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 ಮಲ್ಟಿಪ್ಲೈ ಆಗಿ ಈಗ ಅದೆಷ್ಟೋ $3 trillion ವರ್ತಿದೆಯಂತೆ ಆ ಫಂಡ್. ಅದು ಪಬ್ಲಿಕ್ಗೋಸ್ಕರನೇ ಇಟ್ಟಿರೋ ಫಂಡ್. ಅದನ್ನ ಈಗ ಎಲ್ಲಾರ್ಗು ಹಂಚಿದ್ರೆ ಒಬ್ರಿಗೆ ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿಲಿ ಒಂದು 3 ಕೋಟಿಯಷ್ಟು ದುಡ್ಡು ಬರುತ್ತಂತೆ ಒಬ್ಬೊಬ್ಬರಿಗೆ. ಈಗಲೇ ಅದನ್ನೆಲ್ಲ ಸ್ಪ್ಲಿಟ್ ಮಾಡಿದ್ರೆ ಅಷ್ಟು ಅವ್ರಿಗೆ ಕರೆನ್ಸಿನ ಎತ್ತಿಟ್ಕೊಂಡಿದ್ದಾರೆ ಅವರು. ಸೊ ನೋಡಿ, ಇದು ಒಂದು ಇವ್ರು ಮಾಡಿದ ಒಳ್ಳೆ ಕೆಲಸ. ಅದರಿಂದ ಇಡೀ ನಾರ್ವೆ ಇಲ್ಲಿರೋ ಎಲ್ಲ ಪ್ರತಿ ಜನಕ್ಕೂ ಹೆಲ್ಪ್ ಆಗ್ತಾ ಇದೆ. ವೆರಿ ಇಂಟೆಲೆಕ್ಚುಯಲ್ ಮೂವ್ ಮಾಡಿದ್ದಾರೆ. ಇದು ಒನ್ ಆಫ್ ದ ರೀಸನ್ ನಾರ್ವೆ ರಿಚೆಸ್ಟ್ ಕಂಟ್ರಿ ಆಗಿದ್ದಕ್ಕೆ. ಇದೇ ತರ ನಮ್ ಇಂಡಿಯಾನು ಆಗುತ್ತೆ. ಎಲ್ಲ ಬ್ಲಾಕ್ ಮನಿ, ನಮ್ ಇಂಡಿಯನ್ಸ್ ಹತ್ರ ಇರೋ ಬ್ಲಾಕ್ ಮನಿನೆಲ್ಲ ಒಂದು ಫಂಡ್ ಆಗಿ ಕ್ರಿಯೇಟ್ ಮಾಡಿ ಆ ಫಂಡ್ ನ ಇನ್ವೆಸ್ಟ್ಮೆಂಟ್ ಗೋಸ್ಕರನೇ ಖರ್ಚು ಮಾಡ್ಬೇಕು. ಆತರ ಮಾಡಿದ್ರೆ ನಮ್ ಇಂಡಿಯಾ ಅದು ಇದೇ ತರ ಸೇಮ್ ಒಂದು ಫಂಡ್ ಏನಾದ್ರು ಮಾಡಿ ಆ ಫಂಡ್ ಇಂದ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತೆಗೆ ಸ್ಟಾರ್ಟ್ ಮಾಡಿದ್ರೆ ನಮ್ ಇಂಡಿಯಾನು ಎಲ್ಲೋ ಇರುತ್ತೆ ಬಿಡಿ. ಬಟ್ ಅದಾಗಲ್ಲ ಅಂತ ಎಲ್ರಿಗೂ ಗೊತ್ತು. ನಾವು ಮಾತಲ್ಲಿ ಹೇಳ್ಬೇಕಷ್ಟೇ. ಮೇನ್ ರೀಸನ್ ಇವರು ಕರಪ್ಷನ್ ಮಾಡ್ಲಿಲ್ಲ. ಈಗಲೂ ಅಷ್ಟೇ ಬಂದಿದ್ದ ಪ್ರಾಫಿಟ್ ಅಲ್ಲಿ 3% ಮಾತ್ರ ಇವರು ಪ್ರತಿ ಇಯರ್ ಖರ್ಚು ಮಾಡ್ತಾರಂತೆ. ಎವ್ರಿ ಇಯರ್ 3% ಮಾತ್ರ ರೋಡ್ಸಿಗೆ, ಸೋಷಿಯಲ್ ಸೆಕ್ಯೂರಿಟಿಗೆ, ಪೆನ್ಷನ್ಗೆ ಈ ತರ ಎಲ್ಲ ಖರ್ಚು ಮಾಡ್ತಾರೆ ನೋಡಿ. ಆಮೇಲೆ ಎಲ್ಲಿಂದ ಎಲ್ಲೇ ಹೋದ್ರು ಇಲ್ಲೆಲ್ಲ ಬೆಟ್ಟಗಳೆಲ್ಲ ಜಾಸ್ತಿ. ಇವ್ರು ಹೆಂಗೆ ಅಂದ್ರೆ, ನಾವು ಆಲ್ರೆಡಿ ತುಂಬಾ ವಿಡಿಯೋಸ್ ಮಾಡಿದೀವಿ, ಟನಲ್ಸ್ ಎಲ್ಲ ತೋರಿಸಿದೀವಿ. ಟನಲ್ಸ್ ಎಲ್ಲ ಹೆಂಗೆ ಅಂದ್ರೆ ಮಧ್ಯ ಬೆಟ್ಟ ಇರೋದ್ರಿಂದ ಬೆಟ್ಟನ ಕುರಿದು ಬೆಟ್ಟದ ಮೇಲೆ ಆ ನೇಚರ್ ಏನಿರುತ್ತೆ ಅದನ್ನ ಹಂಗೆ ಬಿಡ್ತಾರೆ. ಅದನ್ನ ಏನು ಫುಲ್ ಡಿಸ್ಟ್ರಾಯ್ ಮಾಡಲ್ಲ. ಎಲ್ಲಿಂದ ಎಲ್ಲಿಗೆ ಹೋದ್ರು ಒಳ್ಳೊಳ್ಳೆ ಟಾರ್ ರೋಡು. ಒಂದು ಚೂರು ಏನು ಯಾವತ್ತೂ ನಾವು ಡ್ಯಾಮೇಜ್ ಆಗಿರೋದು ನೋಡೇ ಇಲ್ಲ, ಯಾವ ರೋಡು ಈ ತರ ಇದೆ ಅಂತ. ನೀವ್ ಎಂತ ಬೆಟ್ಟ ಚಿಕ್ಕ ಜಾಗಕ್ಕೆ ಹೋದ್ರು ಅಲ್ಲೊಂದು ಟಾರ್ ರೋಡ್ ಇರುತ್ತೆ. ಮನೆಗೂ ಟಾರ್ ರೋಡ್ ಇರುತ್ತೆ, ಮನೆಗೆ ಹೋಗಕ್ಕೂ ಟಾರ್ ರೋಡ್ ಇರುತ್ತೆ. ಇವ್ರದೊಂದು ಪ್ಯಾಟರ್ನ್ ಇದೆ, ಅದೇ ಪ್ಯಾಟರ್ನ್ ಅಲ್ಲಿ ಮನೆ ಕಟ್ತಾರೆ ಇವರು. ಆಮೇಲೆ ನೇಚರ್ ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಹೌದು. ಈಗ ಇಲ್ಲಿ ಬೆಟ್ಟ ಎಲ್ಲ ಜಾಸ್ತಿ ಇರೋದ್ರಿಂದ ಹೈಕಿಂಗ್ ಎಲ್ಲ ಜಾಸ್ತಿ ಮಾಡ್ತಾರೆ. ಬಟ್ ಇವ್ರದೆಲ್ಲ ರೂಲ್ಸ್ ಇದೆ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲೋದು ಡಸ್ಟ್ಬಿನ್ಸ್ ಇರ್ಬೇಕು. ಆಮೇಲೆ ಯಾರು ಏನೋ ಎಲ್ಲೋ ಹಾಳು ಮಾಡಲ್ಲ, ಡಸ್ಟ್ಬಿನ್ ವೇಸ್ಟ್ ಎಲ್ಲ ಎಸೆಯಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ತಾರೆ.
ಕ್ಯಾಂಪಿಂಗ್ ಎಲ್ಲ ಫೈರ್ ಎಲ್ಲ ಹಾಕೊಂಗಿಲ್ಲ ಎಲ್ಬೇಕು ಅಲ್ಲಿ. ಇಲ್ಲೆಲ್ಲ ಹೆಂಗೆ ಅಂದ್ರೆ ನೇಚರ್ ಜಾಸ್ತಿ ಇರೋದ್ರಿಂದ ಇಲ್ಲಿ ತುಂಬಾ ಹೇಳ್ದಂಗೆ ಈ ತರ ಎಲ್ಲ ಹೈಕಿಂಗ್ ಎಲ್ಲ ತುಂಬಾ ಜಾಸ್ತಿ ಅಂಡ್ ಜನಗಳು ತುಂಬಾ ಆಕ್ಟಿವ್. ಮತ್ತೆ ಸಮ್ಮರ್ ಬಂತು ಅಂದ್ರೆ ಕ್ಯಾಂಪಿಂಗ್ ಎಲ್ಲ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ನಾವು ಕ್ಯಾಂಪಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ನೀವು ನಾರ್ವೆಗೆ ಹೋದ್ರೆ ಅಲ್ಲಿ ಕೆಲವೊಂದು ಐಲ್ಯಾಂಡ್, ಲೊಫೋಟನ್ ಐಲ್ಯಾಂಡ್ ಅಂತ ಇದೆ, ಮತ್ತೆ ಟ್ರಾಮ್ಸೋ. ಸೊ ನಾರ್ತ್ ಸೈಡ್ ಹೋದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಅಲ್ಲೆಲ್ಲ ಕ್ಯಾಂಪಿಂಗ್ ಮಾಡಿ ಕ್ಯಾಂಪಿಂಗ್ ಸೈಟ್ಸೇ ಇರುತ್ತೆ. ಜನಗಳಿಗೆ ಕ್ಯಾಂಪಿಂಗ್ ಮಾಡಕ್ ಬರ್ತಾರೆ ಅಂತಾನೆ ಅಲ್ಲೆಲ್ಲ ಒಂದು ರೆಸ್ಟ್ ರೂಮ್ಸ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಅಥವಾ ಟೆಂಟ್ ಹಾಕೊಳ್ಳೋದಕ್ಕೆ ಜಾಗ ಆಗಿರ್ಬೋದು, ಎಲ್ಲದೂ ಇರುತ್ತೆ. ಹಂಗೆ ಅಂತಂದ್ರೆ ಅಕಸ್ಮಾತ್ ಒಂದ್ ಮಿಸ್ ಆಗಿ ಒಂದ್ ಟಿಶ್ಯೂ ಒಂದು ಏನೋ ಬಾಟಲ್ ಬಿದ್ದಿದ್ರು ಅದನ್ನ ಇನ್ನೊಬ್ರು ನೋಡಿದವರು ತೆಗ್ದು ವಿತೌಟ್ ಕಂಪ್ಲೇಂಟ್ ನಮ್ದಲ್ವಲ್ಲ ಅಂತ ಯೋಚನೆ ಮಾಡಲ್ಲ, ತೆಗ್ದು ಡಸ್ಟ್ಬಿನ್ ಹಾಕಿ ಹೋಗ್ತಾರೆ. ಸೊ ಅದೊಂದು ನಾವು ಇವರಲ್ಲಿ ನೋಡಿರೋ ಒಂದು ಇದು. ಮೋಸ್ಟ್ಲಿ ತುಂಬಾ ಜಾಸ್ತಿ ಹೇಳಿದ್ವೋ ಅಥವಾ ಕಡಿಮೆ ಆಯ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಮಗೆ ನೆನ್ಪಿರೋದೆಲ್ಲ ಕವರ್ ಮಾಡಿದೀವಿ ಕಂಟ್ರಿ ಮೋಸ್ಟ್ಲಿ ಇನ್ನು ನಾವು ಬಿಟ್ಟಿರ್ತೀವಿ ಹೇಳೋದು, ಬಟ್ ತುಂಬಾ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ನಾವು ಅಷ್ಟೊಂದು ಹೇಳ್ತಿಲ್ಲ. ಸೊ ಇದೊಂಥರ ಈಗ ನಮ್ಮ ಬಗ್ಗೆ ಇಂಟ್ರೊಡಕ್ಷನ್, ಮತ್ತೆ ನಾವಿರೋ ನಾರ್ವೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಹೇಳಿದೀವಿ. ಸೊ ಇದೇ ತರ ನಾರ್ವೆ ಬಗ್ಗೆ, ಆಮೇಲೆ ನಾವು ಮುಂದೆ ಎಲ್ಲಿರ್ತೀವೋ ಗೊತ್ತಿಲ್ಲ, ಅಲ್ಲಿರೋ ಕಂಟ್ರಿ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಾವೆಲ್ಲೇ ಇದ್ರು ಎಲ್ಲೇ ಹೋದ್ರು ಮತ್ತೆ ಇನ್ನೊಂದು ನಾವು ಹೇಳಿಲ್ಲ, ನಮ್ಗೆ ಯೂಶಲಿ ಎಲ್ಲಿರ್ತೀವೋ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ನಾರ್ವೆಲ್ ಇದೀವಿ, ಮುಂಚೆ ಸ್ವೀಡನ್ ಅಲ್ಲಿ ಇದ್ವಿ. ಬಟ್ ನಮ್ಗೆ ಲಾಸ್ಟ್ ಅಲ್ಲಿ ನಮ್ಗೆ ಇಂಡಿಯಾಲೇ ಸೆಟಲ್ ಆಗ್ಬೇಕಂತ ಆಸೆ ಇರೋದು. ಸೊ ಅಲ್ಲಿವರೆಗೂ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗೋದು ಲೈಫ್ ಅಷ್ಟೇ. ಮತ್ತೆ ನಾರ್ವೆ ಬಗ್ಗೆ ಎಲ್ಲದನ್ನು ಕವರ್ ಮಾಡಕ್ ಆಗಲ್ಲ, ಯಾಕಂದ್ರೆ ತುಂಬಾ ವಿಷಯ ಇದೆ ಹೇಳೋದಕ್ಕೆ. ಒಂದ್ ದೇಶದ ಬಗ್ಗೆ ಒಂದ್-ಎರಡು ವಿಷಯ ಹೇಳಿದ್ರೆ ಸಾಕಾಗಲ್ಲ. ಬಟ್ ಆಲ್ಮೋಸ್ಟ್ ಮೇನ್ ಹಿಸ್ಟ್ರಿ ಅಂಡ್ ಇಲ್ಲಿನ ಜನದ ಬಗ್ಗೆ, ಇಲ್ಲಿನ ಪ್ಲೇಸಸ್ ಬಗ್ಗೆ ಹೇಳಿದೀವಿ. ನಾವ್ ಎಲ್ಲಿರ್ತೀವೋ ಅಲ್ಲಿ ಹೋದಾಗೆಲ್ಲ ಅದ್ರ ಬಗ್ಗೆ ನಮ್ಗೆ ಏನ್ ಗೊತ್ತು, ನಾವೇನ್ ತಿಳ್ಕೊತೀವಿ ಅದ್ರ ವಿಡಿಯೋ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್, ನಮ್ಮ ವಿಡಿಯೋಸ್ನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.